ಹಾಯ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ಲ? ಈ ಕೊರೋನಾ ಮಹಾಮಾರಿ ಸಲುವಾಗಿ ಇವಾಗ ನಾವು ಏನು ಸ್ಟಾರ್ಟ್ ಮಾಡ್ತಿದ್ವಿ, ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿದ್ವಿ. ಹೋದ ಸತಿನೂ ಏನು ಮಾಡಿದ್ವಿ, ನಾವು ಆನ್ಲೈನ್ ಕ್ಲಾಸ್ ಮೂಲಕನೇ ನಿಮ್ಗೆ ಪಾಠ ಬೋಧನೆಯನ್ನು ಮಾಡಿದ್ವಿ. ಓಕೆ, ಇವಾಗ ಫಸ್ಟು, ಸೆಕೆಂಡು, ಆಮೇಲೆ ಥರ್ಡು, ಫೋರ್ತ್, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಆಮೇಲೆ ಥರ್ಡ್ ಸ್ಟ್ಯಾಂಡರ್ಡು, ಆಮೇಲೆ ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಬೇಸಿಕ್ ಕ್ಲಾಸಸನ್ನು ಏನು ಮಾಡ್ತಿದ್ವಿ, ಸ್ಟಾರ್ಟ್ ಮಾಡ್ತಿದ್ವಿ. ಯಾವ ಕ್ಲಾಸು? ಬೇಸಿಕ್ ಕ್ಲಾಸ್. ನಾನು ನಿಮಗೆ ಯಾವ ವಿಷಯವನ್ನು ಹೇಳ್ತಿದ್ದೀನಿ ಅಂದ್ರೆ ಕನ್ನಡ ವಿಷಯ. ಯಾವ ವಿಷಯ? ಕನ್ನಡ ವಿಷಯ. ನೋಡ್ರಿ ಮಕ್ಕಳೇ, ನಾವು ಫಸ್ಟಿಗೆ ಈಗ ಒಂದು ಮಗು ಅದು ಬೆಳೀತಾ ಬೆಳೀತಾ ಏನು ಮಾಡ್ತೈತಿ, ತೊದಲು ಮಾತನ್ನು ಮಾತಾಡ್ತೈತಿ. ಅದು ಯಾರಿಂದ ಕಲಿತೈತಿ? ಅದು ತನ್ನ ತಾಯಿಯಿಂದ ಮಾತನ್ನು ಕಲಿತೈತಿ. ಆಮೇಲೆ ತನ್ನ ಕುಟುಂಬದವರಿಂದ ಅಥವಾ ತನ್ನ ಪರಿವಾರದವರಿಂದ ಆ ಮಗು ಏನು ಮಾಡ್ತೈತಿ, ಮಾತನ್ನು ಕಲಿತೈತಿ. ಆಮೇಲೆ ಬರ್ತಾ ಬರ್ತಾ ಬೆಳೆದು ಮಗು ಎಲ್ಲಿ ಹೋಗ್ತೈತಿ? ತನ್ನ ಸ್ನೇಹಿತರ ಜೊತೆ ಮಾತನ್ನು ಕಲಿತೈತಿ. ಯಾವ ಥರ? ಈಗ ನೀವು ಏನು, ನಿಮಗೂ ಫ್ರೆಂಡ್ಸ್ ಅದ ಹೌದಿಲ್ಲ? ಈಗ ಮಾತಾಡ್ಬೇಕಂದ್ರೆ ಯಾವ ಭಾಷೆ ಒಳಗೆ ಮಾತಾಡ್ತೀರಿ ಹೇಳ್ರಿ? ನಾವು ಮನೆಯೊಳಗೆ ಕಲಿತಂತಹ ನಮ್ಮ ಮಾತೃಭಾಷೆಯಿಂದ ನಾವೇನು ಮಾಡ್ತೀವಿ? ಮಾತಾಡ್ತೀವಿ. ಇಲ್ಲೇ ನಮ್ಮ ದೇಶ ವೈವಿಧ್ಯತೆಯಿಂದ ಕೂಡೈತಿ. ಈ ವೈವಿಧ್ಯತೆ ಅಂತಂದ್ರೆ ಏನು? ಬೇರೆ ಧರ್ಮದವರು ಅದಾರ, ಬೇರೆ ಜನಾಂಗದವರು ಅದಾರ, ಆಮೇಲೆ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮ ಕರ್ನಾಟಕದೊಳಗೆ ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ಗಡಿ ಭಾಗಗಳು ಬರ್ತವೆ. ಈ ಬೆಳಗಾವಿ ಐತಿ, ಬೆಳಗಾವಿದೇನು ಮಹಾರಾಷ್ಟ್ರಕ್ಕೆ ಸಮೀಪ ಆಗ್ತದೆ. ಅಲ್ಲೆಲ್ಲ ಯಾವ ಮಾತನ್ನು ಮಾತಾಡ್ತಾರ? ಜನರಲ್ ಕಮ್ಯುನಿಕೇಷನ್ ಅಂದ್ರೆ ಸಂವಹನದಿಂದ ಅಲ್ಲಿ ಮಹಾರಾಷ್ಟ್ರದೊಳಗೆ ಮಾತೃಭಾಷೆ ಏನಾಗ್ತೈತಿ? ಅವ್ರದ್ದು ಮರಾಠಿ ಆಗ್ತೈತಿ. ಇಲ್ಲೇ ನಮ್ಮ ಕರ್ನಾಟಕದೊಳಗೆ ನಮ್ಮ ಮಾತೃಭಾಷೆ ಯಾವುದಾಗ್ತೈತಿ? ಕನ್ನಡ. ಯಾವುದಾಗ್ತೈತಿ? ಕನ್ನಡ ವಿಷಯ ಆಗ್ತೈತಿ. ಈ ಮಾತೃಭಾಷೆ ಯಾವ ಥರ ನಮ್ಮ ಮೇಲೆ ಪ್ರಭಾವ ಬೀರ್ತೈತಿ ಅನ್ನೋದಕ್ಕೆ ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಈಗ ಒಂದ್ಸತಿ ನಿಮ್ಗೆ ಯಾರಂದ್ರೆ ತೆನಾಲಿ ರಾಮಕೃಷ್ಣ ಗೊತ್ತಲ್ಲ? ಯಾರು? ತೆನಾಲಿ ರಾಮಕೃಷ್ಣ. ಈ ತೆನಾಲಿ ರಾಮಕೃಷ್ಣ ಯಾರ ಆಸ್ಥಾನದೊಳಗೆ ವಿಕಟ ಕವಿ ಅಥವಾ ಹಾಸ್ಯ ಕವಿ ಆಗಿದ್ನಂದ್ರೆ ಶ್ರೀಕೃಷ್ಣ ದೇವರಾಯರ ಆಸ್ಥಾನದೊಳಗೆ ಹಾಸ್ಯ ಕವಿ ಆಗಿದ್ದ. ಇಲ್ಲಿ ಒಂದ್ಸತಿ ಬೇರೆ ಬೇರೆ ದೇಶದಿಂದ ಅಥವಾ ಈಗ ವಿಜಯನಗರ ಸಾಮ್ರಾಜ್ಯ ಅಂತಂದಾಗ ಹಾಗೆ ಬೇರೆ ಬೇರೆ ಅವಾಗ ಸುಲ್ತಾನರ ಆಳ್ವಿಕೆ ಇತ್ತು, ಆಮೇಲೆ ಬಹುಮನಿ ಸುಲ್ತಾನರ ಆಳ್ವಿಕೆನೂ ಇತ್ತು, ಆಮೇಲೆ ದೆಹಲಿಯೊಳಗೆ ಆದಿಲ್ಶಾಹಿಗಳ ಆಳ್ವಿಕೆನೂ ಇತ್ತು. ಇದೇ ಥರ ಬೇರೆ ಬೇರೆ ಈ ವಿಜಯನಗರ ಸಾಮ್ರಾಜ್ಯ ಹಾಗೆ ಒಂದು ಬೇರೆ ಸಾಮ್ರಾಜ್ಯದಿಂದ ಒಬ್ಬ ಕವಿ ಯಾರ ಆಸ್ಥಾನಕ್ಕೆ ಬರ್ತಾರಂದ್ರೆ ಶ್ರೀಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಬರ್ತಾರೆ. ಅವಾಗ ಬಂದಾಗ ಆ ಕವಿ ಎಂತಹ ಪಾಂಡಿತ್ಯವನ್ನು ಹೊಂದಿರ್ತಾನಂದ್ರೆ ಅವಾಗ ಸಂಸ್ಕೃತ ಗೊತ್ತು, ಆಮೇಲೆ ಅವಾಗ ಮಾತಾಡುವಂಥ ಪ್ರಾಕೃತ ಭಾಷೆ, ಪಾಳಿ ಭಾಷೆ, ಎಲ್ಲ ಭಾಷೆನೂ ಗೊತ್ತಿರ್ತಾವೆ. ಅವಾಗ ಅವ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿ ಇರ್ತಕ್ಕಂಥ ಆಸ್ಥಾನದ ಕವಿಗಳಿಗೆ ಒಂದು ಸವಾಲನ್ನು ಹಾಕ್ತಾನೆ. ಏನು ಸವಾಲನ್ನು ಹಾಕ್ತಾನಂದ್ರೆ ನನ್ನ ಮಾತೃಭಾಷೆ ಯಾವುದು ಅನ್ನೋದನ್ನು ನೀವೇನು ಮಾಡಬೇಕು? ಕಂಡು ಹಿಡಿಬೇಕು ಅಂತ ಹೇಳ್ತಾರೆ. ನನ್ನ ಮಾತೃಭಾಷೆ ಯಾವುದು ಅಂತ ನೀವು ಕಂಡು ಹಿಡಿಬೇಕು ಅಂತ ಆ ಸವಾಲನ್ನು ಹಾಕ್ತಾನೆ. ಯಾರು? ಬೇರೆ ಸಾಮ್ರಾಜ್ಯದಿಂದ ಬಂದಂತಹ, ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಒಬ್ಬ ಪಂಡಿತ ಅಥವಾ ಕವಿ. ಈ ಸವಾಲನ್ನು ಹಾಕಿದಾಗ ಅಲ್ಲಿರ್ತಕ್ಕಂತಹ ಎಲ್ಲ ಕವಿಗಳು ಏನು ಮಾಡ್ತಾರೆ? ಯಾವ ಥರ ಕಂಡು ಹಿಡಿಬೇಕು ಅಂದ್ರೆ ಅವು ಎಲ್ಲ ಭಾಷೆಯೊಳಗೂ ಪ್ರಭುತ್ವವನ್ನು ಹೊಂದ್ಯಾರ. ಆಮೇಲೆ ಶ್ರೀಕೃಷ್ಣ ದೇವರಾಯ ಇದು ನಮ್ಮ ಸಾಮ್ರಾಜ್ಯದ ಕವಿಗಳ ಪಾಂಡಿತ್ಯದ ಮರ್ಯಾದೆ ಪ್ರಶ್ನೆ, ಗೌರವದ ಪ್ರಶ್ನೆ ಅಂತ ಹೇಳಿ ಎಲ್ಲರೂ ಚಿಂತೆಗೀಡಾಗ್ತಾರೆ. ಈ ಥರ ಆದಾಗ ಏನಾಗ್ತೈತಿ? ಅವಾಗ ಎಲ್ಲ ಕವಿಗಳ ಜೊತೆನೂ ಅವನ್ನೇನು ಮಾಡ್ತಾನೆ? ಸಂವಾದವನ್ನು ಅಥವಾ ಮಾತುಕತೆಯನ್ನು, ಕಮ್ಯುನಿಕೇಷನನ್ನು ಮಾಡ್ತಾರೆ. ಮಾಡಿದಾದ್ಮ್ಯಾಗ ಅವಾಗ ಅಲ್ಲಿರ್ತಕ್ಕಂತಹ ತೆನಾಲಿ ಕವಿ, ಈ ತೆನಾಲಿ ಕವಿ ಏನು ಮಾಡ್ತಾನೆ? ನನಗೆ ಒಂದು ದಿನ ಕಾಲಾವಕಾಶ ಬೇಕು ಅಂತ ಹೇಳ್ತಾರೆ. ಒಂದು ದಿನ ಕಾಲಾವಕಾಶ ಬೇಕು ಅಂತ ಹೇಳಿದಾಗ ಅಲ್ಲಿ ಏನು ಮಾಡ್ತಾರೆ? ಕಾಲಾವಕಾಶವನ್ನು ಆಯಿತು ತಗೋರಿ, ನನ್ನ ಮಾತೃಭಾಷೆ ಯಾವುದು ಅನ್ನೋದನ್ನು ನೀವೇನು ಮಾಡಬೇಕು? ಕಂಡು ಹಿಡಿಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ? ಈಗ ಅತಿಥಿ ಈಗ ಒಂದು ಬೇರೆ ಸಾಮ್ರಾಜ್ಯದಿಂದ ನಮ್ಮ ಸಾಮ್ರಾಜ್ಯಕ್ಕೆ ಬಂದಾರ. ಈಗ ನಾವು ಹೆಂಗೆ ಮನೆಯೊಳಗೆ ಬೇರೆ ಊರಿಂದ ನಮ್ಮ ಊರಿಗೆ ಬಂದಿರ್ತಾರಲ್ಲ, ನಮ್ಮ ಮನೆಗೆ ಅಥವಾ ಬಂದಿರ್ತಾರಲ್ಲ, ಅವ್ರ ಅತಿಥಿಗಳನ್ನು ನಾವು ಗೌರವ ಆಧಾರದಿಂದ
ನೋಡ್ಕೊತೀವಿ. ಅದೇ ಥರನ ವ್ಯಕ್ತಿಯನ್ನು ಏನು ಮಾಡಿದರು ಅಥವಾ ಪಂಡಿತನನ್ನು ಏನು ಮಾಡಿದರು ಗೌರವ ಆದರದಿಂದ ನೋಡ್ಕೊಂಡ್ರು. ಆಮೇಲೆ ಒಂದ್ಸತಿ ಅದು ಏನಾಯ್ತು, ಸಾಯಂಕಾಲ ಆಯಿತು. ಆಮೇಲೆ ಅವನು ಎಲ್ಲ ಊಟ ಮಾಡಿದ, ಅತಿಥಿ ಗೃಹದೊಳಗೆ ಮಲ್ಕೊಂಡ. ಆ ಪಂಡಿತ, ಬೇರೆ ಸಮಾಜದಿಂದ ಬಂದಂತಹ ಪಂಡಿತ ಅತಿಥಿ ಗೃಹದೊಳಗೆ ಮಲ್ಕೊಂಡ. ಈ ಮಲ್ಕೊಂಡು ಆದ್ಮ್ಯಾಗ ಅವಾಗ ತೆನಾಲಿ ರಾಮಕೃಷ್ಣ ಒಂದು ಉಪಾಯ ಮಾಡ್ತಾನೆ. ಅದು ಏನು, ಈಗ ಆ ಅತಿಥಿ ಗೃಹದಲ್ಲಿ ಇರ್ತಕ್ಕಂತಹ ಕವಿ ಹತ್ರ ಬಂದು ಏನು ಮಾಡ್ತಾರಪ್ಪ ಅಂದ್ರೆ, ಹಿಂಗೆ ನವಿಲ್ಗೆ ಅದು ಗಾಢವಾಗಿ ನಿದ್ದೆ ಮಾಡ್ತಿದ್ದನು ಅಂಥೇಳಿ ಅವ್ರ ಮೈ ಮೇಲಿನ ಬೆಡ್ಶೀಟನ್ನು ಏನು ಮಾಡ್ತಾರೆ, ಎಳಿತಾರೆ. ಏನು ಮಾಡ್ತಾನೆ ಇವ ವಿಕಟ ಕವಿ ತೆನಾಲಿ ರಾಮಕೃಷ್ಣ ಎಳಿತಾರೆ. ಆ ಎಳೆದಾದ್ಮ್ಯಾಗ ಇಲ್ಲ, ಅವ್ಗೆ ಏನೋ ಅಷ್ಟು ಫುಲ್ ಗಾಢವಾದ ನಿದ್ದೆಯೊಳಗೆ ಆ ಕವಿ ಮುಳುಗಿರ್ತಾರೆ. ಅವಾಗ ಈ ನವಿಲ್ಗರಿ ತೊಗೊಂಡು ಹಿಂಗೆ ಕಿವಿ ಸಂಧಿಯೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಅವಂಗೆ ಹಿಂಗಿಟ್ರೆ ಏನಾಗ್ತೈತಿ, ಕಚ್ಚಿಗುಳಿ ಇಟ್ಟಂಗೆ ಆಗ್ತೈತಿಲ್ಲ, ಅದೇ ಥರನ ಆ ತೆನಾಲಿ ರಾಮಕೃಷ್ಣ ಆ ಪಂಡಿತನಿಗೆ ಮಾಡ್ತಾರ. ಅವಾಗ ನಾವು ನೋಡ್ರಿ ಯವರದಿ ಅಂತ ಹೇಳ್ಬಿಡ್ತಾರೆ. ಯವರದಿ ಅಂತ ಹೇಳಿ ಆ ಪಂಡಿತ ಕವಿ ಅಂತ ಹೇಳಿದಾಗ ಅವನಿಗೆ ಗೊತ್ತಾಯಿತು ಈ ಕವಿಯ ಮಾತೃಭಾಷೆ ಯಾವುದು ಅಂತ ಹೇಳಿ ಏನಾಯಿತು ಗೊತ್ತಾಯ್ತು. ಈ ಯವರದಿ ಅಂತಂದಾಗ ಯಾರದು ಅಂತ ಕನ್ನಡದೊಳಗೆ ಅರ್ಥ. ಈ ಕವಿಯ ಮಾತೃಭಾಷೆ ಯಾವುದಾಗಿತ್ತು, ತೆಲುಗು. ಯವರದಿ ಅಂತ ಏನು ಮಾಡ್ತಾರೆ, ಅವಾಗ ಯಾರದು. ಈಗ ಏನಾದರೂ ನಮ್ಗೆ ನಿದ್ದೆ ಒಳಗಿತ್ತಪ್ಪ ಅಂದ್ರೆ ನಾವೇನು ಒಮ್ಮಲ್ಕೆ ಎಬ್ಸಿದ್ರೆ ಸಿಟ್ಟು ಬರ್ತೈತಿ. ಆಮೇಲೆ ಅಂದ್ರೆ ನಿದ್ದೆ ಗಣ್ಣೊಳಗೂ ಕೂಡ ನಾವು ಏನು ಮಾಡ್ತೀವಿ, ನಮ್ಮ ಮಾತೃಭಾಷೆ ನಮ್ಮ ಮನಸ್ಸಿಗೆ ಬಹಳ ಹತ್ತಿರ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಏನಂದ್ರೆ ಬಹಳ ಹತ್ತಿರ. ನಾವು ಹುಟ್ಟುತ್ತಿಂದನ ಈ ತಾಯಿಯ ಗರ್ಭದಿಂದನ ನಾವು ಏನು ಮಾಡ್ತೀವಿ, ಈ ಮಾತೃಭಾಷೆಯನ್ನು ಕಲಿತೀವಿ. ಅಂದ್ರೆ ಇವಾಗ ನಾವೇನು ಮಾಡೋಣ, ಈ ಮಾತೃಭಾಷೆ ಕನ್ನಡ, ಈ ಮಾತೃಭಾಷೆ ಕನ್ನಡ ವಿಷಯದ ಅಕ್ಷರಗಳ ಬಗ್ಗೆ ನೋಡೋಣ. ಮಾತೃಭಾಷೆ ಕನ್ನಡ ಅಕ್ಷರಗಳ ಬಗ್ಗೆ ನೋಡೋಣ. ಗೊತ್ತಾಯ್ತಲ್ಲ, ಮಾತೃಭಾಷೆ ಮಹತ್ವ ಯಾವ ಥರ, ಅದು ನಮ್ಗೆ ಬಹಳ ಹೃದಯ ಸ್ಪರ್ಶಿ ಆದಂತಹ ಭಾಷೆ. ನಾವು ಎಲ್ಲಾದರೂ ಯಾವ ರೀತಿನೂ ಮಾತಾಡಬೇಕಾದ್ರೆ ನಮಗೆ ಕಂಫರ್ಟ್ ಅನಿಸುವಂತಹ ಭಾಷೆ ಯಾವುದಾಗ್ತೈತಿ, ಮಾತೃಭಾಷೆನ ಆಗ್ತೈತಿ. ನಾವು ಹಲವಾರು ಭಾಷೆಗಳನ್ನು ಕಲಿಯೋದ್ರೊಳಗೆ ಏನು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ನಾಲೆಜ್ ಪರ್ಪಸ್ ಆಗಿ ನಾವು ಏನು ಮಾಡಬೇಕಾಗ್ತೈತಿ, ಇದು ಬೇರೆ ಬೇರೆ ಭಾಷೆಯನ್ನು ಕಲಿಯಲೇಬೇಕಾಗ್ತೈತಿ. ಆದರೆ ಮಾತೃಭಾಷೆಯಷ್ಟು ಇಷ್ಟ ಆಗುವಂಥ ಭಾಷೆ ಯಾವುದು ಇಲ್ಲ. ಆಮೇಲೆ ಈ ಮಾತೃಭಾಷೆ ನೋಡಿರಿ, ಫಸ್ಟಿಗೆ ಈಗ ನಿಮಗೆ ಬೇಸಿಕ್ಕಿಂದ ಹೇಳಬೇಕಪ್ಪ ಅಂತಂದ್ರೆ, ಈಗ ಬೇಸಿಕ್ಕಿಂದ ನಾವು ಏನಾದರೂ ಓದಾಕ ಬರೆಯಾಕ ಕಲಿಬೇಕಂದ್ರೆ ಈ ಫಸ್ಟ್ ಮಗು ಏನು ಮಾಡ್ತೈತಿ, ತೊದಲು ಮಾತನ್ನು ಮಾತಾಡ್ತೈತಿ. ಅಮ್ಮ ಫಸ್ಟಿಗೆ ಏನು ಮಾತು, ತೊದಲು ಮಾತನ್ನು ತನ್ನ ತಾಯಿಯನ್ನು ಅಂತ ಕರಿತೈತಿ ಅಮ್ಮ. ನಾವೆಲ್ಲ ಏನಂತ ಕರಿತೀವಿ, ಅವ್ವ ಅಂತ ಕರಿತೀವಿ. ಈ ಅಕ್ಷರನು, ಈ ಕನ್ನಡ ಅಕ್ಷರನು ಪ್ರಾರಂಭವಾಗುವುದ ಕನ್ನಡ ವರ್ಣಮಾಲೆಯು. ಈ ಕನ್ನಡ ವರ್ಣಮಾಲೆಗಳ ಎದುರಿಂದ ಪ್ರಾರಂಭ ಆಗ್ತೈತಿ ಅ ಅನ್ನುವಂತಹ ಅಕ್ಷರದಿಂದ. ಈಗ ನೋಡ್ರಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇವು ಆಲ್ರೆಡಿ ನೀವು LKG UKG ಆಮೇಲೆ 3rd 4th ನ್ಯೂ ಸ್ಟೂಡೆಂಟ್ಸ್ ಏನು ಮಾಡಿದಿರಿ, ಆಲ್ರೆಡಿ ಕಲ್ತಿರಿ ಈ ಅಕ್ಷರಗಳ ಬಗ್ಗೆ. ಈ ಅಕ್ಷರಗಳನ್ನು ಏನು ಮಾಡಿರಿ, ಓದಾಕು ಬರ್ತೈತಿ, ಹೌದಾ? ಅವುಗಳನ್ನು ಯಾವ ಥರ ಬರಿಬೇಕು, ಆಮೇಲೆ ಇನ್ನೊಂದು ಸತಿ ನಾನು ನಿಮ್ಗೆ ಇದು ಬೇಸಿಕ್ ಕ್ಲಾಸಸ್ ಆದ ಸಲುವಾಗಿ ಇನ್ನೊಂದು ಸತಿ ಎಲ್ಲ ನಿಮ್ಗೆ ಏನು ಮಾಡ್ತಿದ್ದೀನಿ, ನಾನು ಪುನರಾವರ್ತನೆ ಅಥವಾ ರಿವಿಷನನ್ನು ಮಾಡ್ತಿದ್ದೀನಿ, ಹೇಳ್ಕೊಡ್ತೀನಿ. ಈಗ ನೀವೇನಾದರೂ ಮುಂದೆ ಈ ಪದ, ಈಗ ನಮ್ದು ಏನೈತಿ ಅ ರ, ಆಮೇಲೆ ಸ ರ ಆ ಟ, ಈ ಥರ ಏನದವು ಎರಡೆರಡು ಅಕ್ಷರದ ಸರಳ ಶಬ್ದ ಅದಾವ. ಈ ಫಸ್ಟಿಗೆ ನಾವು ಹಿಂಗೆ ಓದ್ಬೇಕಂದ್ರೆ ನಮ್ಗೆ ಏನು ಗೊತ್ತಿರಬೇಕು, ಇದು ಯಾವ ಅಕ್ಷರ ಅಂತ ಏನಾಗಿರ್ಬೇಕು ನಮ್ಗೆ ಗೊತ್ತಿರಬೇಕು. ಈ ಥರ ಅಕ್ಷರಗಳನ್ನು ಗುರುತು ಹಿಡಿಯಕ್ಕೆ ಬಂದಾಗ ಮಾತ್ರ ನಮ್ಗೆ ಏನಾಗ್ತೈತಿ, ಓದಾಕ ಬರೆಯಾಕ ಬರ್ತೈತಿ. ಓಕೆ, ಈ ಫಸ್ಟಿಗೆ ಕನ್ನಡ ವರ್ಣಮಾಲೆಗಳು. ಈ ಕನ್ನಡ ವರ್ಣಮಾಲೆಗಳೊಳಗೆ ಫಸ್ಟಿಗೆ ಏನು, ಈ ಕನ್ನಡ ವರ್ಣಮಾಲೆಗಳು ಅಂದ್ರೆ ಒಟ್ಟು ಎಷ್ಟು ಬರ್ತಾವ, 49 ಬರ್ತಾವ. ಇವಾಗ ನಿಮ್ಮ ಮುಂದೆ ಹೈಯರ್ ಕ್ಲಾಸಿಗೆ ಹೋದಂಗೆ ಅವುಗಳನ್ನು ವಿಂಗಡಣೆ ಮಾಡ್ತೀವಿ ನಾವು, ಸ್ವರಗಳು, ವ್ಯಂಜನಗಳು, ಯೋಗಗಳು, ಹಾವುಗಳು ಅಂಥೇಳಿ. ಅವನ್ನೆಲ್ಲ ಮುಂದಿನ ಕ್ಲಾಸ್ ಒಳಗೆ ಬಂದಾಗ ಹೇಳೋಣಂತ. ಜಸ್ಟ್ ನಿಮಗೇನು ಈ ಅಕ್ಷರಗಳನ್ನು
ಯಾವ ಥರ ಬರಿಬೇಕು, ಯಾವ ಥರ ಓದಬೇಕು, ಆಮೇಲೆ ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡು. ಈ ಫಸ್ಟ್ ಏನು ನೋಡಿದ್ರೆ ಸ್ವರಗಳು. ಈಗ ಸ್ವರಗಳು, ಇಲ್ಲಿ ಸ್ವರಗಳು ಯಾವ ಅಕ್ಷರದಿಂದ ಪ್ರಾರಂಭವಾಗ್ತೈತಿ? ಸ್ವರ ಅ. ಯಾವ ಅಕ್ಷರ? ಅಮ್ಮ ಅ ಅಕ್ಷರದಿಂದ ಏನಾಗ್ತೈತಿ ನಾವು ಪ್ರಾರಂಭ ಮಾಡೋದು. ಫಸ್ಟ್ ನೋಡಿದ್ರೆ ಇದು ಯಾವುದು? ಅ. ಯಾವ ಅಕ್ಷರ ಇದು? ಅ, ಆ, ಈ, ಈ. ನೋಡಿ, ಅ, ಆ, ಈ, ಈ. ಇವುಗಳನ್ನ ಏನು ಮಾಡೋದು? ಯಾವ ಥರ ನಾವು ಪ್ರಾಕ್ಟೀಸ್ ಮಾಡೋದು. ಇವಾಗ ನೀವು ಏನು ಮಾಡ್ಬೇಕಂದ್ರೆ ಈ ಕನ್ನಡ ಅಕ್ಷರವನ್ನು ಬರಬೇಕಂದ್ರೆ ಟೂ ಲೈನ್ ನೋಟ್ಬುಕ್ ಒಳಗೆ ನೀವು ಏನು ಮಾಡಬೇಕು? ಅಕ್ಷರ ಅಭ್ಯಾಸವನ್ನು ಮಾಡಬೇಕು. 2 ಲೈನ್ ನೋಟ್ಬುಕ್ ಒಳಗನ ಅಕ್ಷರ ಅಭ್ಯಾಸವನ್ನು ಮಾಡಬೇಕು. ನೋಡಿ, ಫಸ್ಟ್ ಇಲ್ಲಿ ಹೌದಾ? ಈ ಥರ ನೀವು ಅಕ್ಷರ ಅಭ್ಯಾಸವನ್ನು ಮಾಡಬೇಕು. ಅಂದ್ರೆ ಈ ಒಂದು ಅಕ್ಷರವನ್ನು ಒಂದು 5 ಸತಿ ಅಥವಾ 1 ಪೇಜ್ ಒಳಗೆ ನೀವು 2 ಲೈನ್ ಬುಕ್ ಬರಿಸಮಂತ ನಿಮ್ಗೆ ಏನಾಗ್ತೈತಿ? ಆ ಅಕ್ಷರವನ್ನು ಹೆಚ್ಚು 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 ಬರ್ದಂಗೆ ನಿಮ್ಗೆ ಅಭ್ಯಾಸ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಯಾವುದು? ಅ ಆಯಿತು. ನೆಕ್ಸ್ಟ್ ಯಾವುದು? ಆ. ಯಾವುದು? ಆ ಅಕ್ಷರವನ್ನು ಏನು ಮಾಡೋಣ? ಬರೆಯಬೇಕು. ಹೌದಾ? ನೋಡ್ರಿ, ನಾವು ಇಲ್ಲಿ ಸ್ವರಗಳನ್ನು ಅಭ್ಯಾಸ ಮಾಡಬೇಕು ಅಂತಂದಾಗ ಈ ಫಸ್ಟಿಗೆ ಅ ಅನ್ನೋ ಅಕ್ಷರದಿಂದ ನಮ್ಮ ಬಾಯಿಯೊಳಗೆ ಸರಳವಾಗಿ ಬರುವಂತಹ ಶಬ್ದ ಯಾವುದು? ಅರಸ ಅಂತ ಹೇಳಿ ಏನು ಮಾಡ್ತೀವಿ? ನಾವು ಹೇಳ್ತೀವಿ. ಅದೇ ಥರ ಇಲ್ಲಿ ಆ ಅಂತಂದಾಗ ಆನೆ, ಆಮೆ ಅಂತ ಏನು ಮಾಡ್ತೀವಿ? ನಾವು ಹೇಳ್ತೀವಿ. ನೋಡ್ರಿ ಯಾವ ಥರ ಬರೀಬೇಕು. ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರ್ತೈತೆ ಹೇಳ್ರಿ? ಈ. ಈ ಅಂದಾಗ ಯಾವ ಶಬ್ದ ಹೇಳ್ತೀವಿ ಹೇಳ್ರಿ? ಈ ಯಾವ ಹೇಳ್ತೀರಿ? ಇಲಿ ಅಂತ ಸರಳವಾಗಿ ಹೇಳ್ತೀವಿ. ಹೌದಾ? ಆಮೇಲೆ ಇನ ಅಂತ ಹೇಳ್ತೀವಿ. ಈ ಅಂತಂದಾಗ ಇಲ್ಲಿ ಯಾವ ಶಬ್ದ? ಇನ. ಇಲ್ಲಿ ಇನ ಅಂತಂದ್ರೆ ಏನು? ಸೂರ್ಯನಿಗೆ ಏನಂತ ಕರಿತೀವಿ ನಾವು? ಇನ ಅಂತ ಕರಿತೀವಿ. ಹೌದಾ? ನೋಡಿ, ಈ ಥರ ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಯಾವ ಅಕ್ಷರ? ಈ. ನೆಕ್ಸ್ಟ್ ಯಾವ ಅಕ್ಷರ? ಈ ಅಕ್ಷರ. ಈ. ಹೌದಾ? ಇಲ್ಲಿ ಈ ಅಂತಂದಾಗ ಹೇಳುವಂಥ ಶಬ್ದ ಯಾವುದು? ಸರಳವಾಗಿ ನಾವು ಯಾವ್ದು ಹೇಳ್ತೀವಿ ಹೇಳ್ರಿ? ಈಶಾ. ಏನಂತ ಹೇಳ್ತೀವಿ? ಈಶಾ ಅಂತ ಹೇಳ್ತೀವಿ. ಇದನ್ನ ಒಂದು ಸ್ವಲ್ಪ ಏನು ಮಾಡಬೇಕು? ನಾವು ದೀರ್ಘವಾಗಿ ಹೇಳಬೇಕು. ಇದನ್ನ ಏನು ಮಾಡಬೇಕು? ನಾವು ದೀರ್ಘವಾಗಿ ಹೇಳಬೇಕು. ಆಮೇಲೆ ಈ ಸ್ವರಗಳು ಅಂತಂದಾಗ ಅವೆಲ್ಲ ವಿಧಗಳು ಅವೆಲ್ಲ ಬರ್ತಾವ. ಈಗ ಅವೇನು ಬೇಡ. ಜಸ್ಟ್ ನೀವೇನು ಮಾಡಬೇಕು? ಅಕ್ಷರವನ್ನು ಗುರುತು ಹಿಡಿದು ಆಮೇಲೆ ಅವುಗಳನ್ನು ಓದೋದು ಮತ್ತು ಸ್ಪಷ್ಟವಾಗಿ
ಅವನ್ನ ನೀಟಾಗಿ ಏನು ಮಾಡಬೇಕು, ಬರೆಯೋದನ್ನ ಕಲಿಬೇಕು. ಆಮೇಲೆ ಇದು ಏನಾಯ್ತು, ಫಸ್ಟ್ ಸ್ಟ್ಯಾಂಡರ್ಡ್ ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಇದಿಷ್ಟಾಯ್ತು. ನಿಮ್ಗೆ ಇಲ್ಲಿ ಹೋಮ್ವರ್ಕ್, ಫಸ್ಟ್ ಸ್ಟ್ಯಾಂಡರ್ಡು ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗೆ ಇದಿಷ್ಟು ಹೋಮ್ವರ್ಕ್ ಏನಂದ್ರೆ ನೀವೇನು ಮಾಡಬೇಕು, ಒಂದು ಪೇಜ್ ಒಳಗೆ ಹಾಕೋಬೇಕು, ನೆಕ್ಸ್ಟ್ ಪೇಜ್ ಒಳಗೆ ಆಮೇಲೆ ಇ ಇವುಗಳನ್ನ ಹಾಕೊಂಡು ಏನು ಮಾಡಬೇಕು, ಬರಿಬೇಕು, ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಆಮೇಲೆ ನೆಕ್ಸ್ಟ್ ಥರ್ಡ್ ಫೋರ್ತ್ ಸ್ಟೂಡೆಂಟ್ಸ್, ಇವಾಗ ಥರ್ಡ್ ಫೋರ್ತ್ ಸ್ಟೂಡೆಂಟ್ಸ್ಗೆಲ್ಲ ಏನು ಈ ಅಷ್ಟು ಬರ್ತದೆ, ಹೌದಾ? ಆದರೆ ನೀವು ಏನು ಮಾಡಬೇಕು, ನೀವು ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಬೇಕು. ಈಗೇನು ಎಲ್ಲ ಆಟ ಆಡೋದ್ರೊಳಗೆ ಎಲ್ಲ ಮರ್ತ್ಬಿಟ್ಟಿರಿ, ಅದ್ರ ಸಲುವಾಗಿ ನೀವು ಏನು ಮಾಡಬೇಕು, ಇನ್ನೊಂದ್ಸತಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ನೋಡ್ರಿಲ್ಲ. ಆಮೇಲೆ ಥರ್ಡ್ ಮತ್ತೆ ಫೋರ್ತ್ ಅಷ್ಟು ಸ್ವರಗಳನ್ನ ಏನು ಮಾಡಬೇಕು, ಬರಿಬೇಕು. ಆ ಈ ಏನಿದು ಆ ಈ ಈ, ಹೌದಾ? ಆ ಈ ಉ ಊ ಊ ಊ ರು ರು ಎ ಎ ಎ ಎ ಐ ಎ ಎ ಐ ಓ ಓ ಔ ನೆಕ್ಸ್ಟ್ ಯಾವ್ದು ಬರ್ತದೆ ಹೇಳ್ರಿ, ಆಹಾ ಆಹಾ, ಈ ಅಕ್ಷರಗಳು ಬರ್ತಾವ ನೋಡ್ರಿ. ಇನ್ನೊಂದ್ಸತಿ ಓದ್ತಾನೆ ಇದನ್ನ, ಆ ಈ ಊ ಊ ಊ ರು ಎ ಎ ಐ ಓ ಓ ಸಾರಿ ಓ ಓ ಔ ಆಹ ಓ ಓ ಔ ಆಹ. ಇದಿಷ್ಟು ಏನು ಸರಳ. ಇವುಗಳನ್ನ ನೀವೇನು ಮಾಡಬೇಕು, ಥರ್ಡ್ ಮತ್ತು ಫೋರ್ತ್ ಸ್ಟ್ಯಾಂಡರ್ಡ್ ಅವರು 5 ಟೈಮ್ಸ್ ಏನು ಮಾಡಬೇಕು, ಬರೀಬೇಕು. 5 ಟೈಮ್ಸ್ ಬರೀಬೇಕು. ಈ ಎಲ್ಲ ಸ್ವರಗಳನ್ನು 5 ಟೈಮ್ಸ್ ಏನು ಮಾಡಬೇಕು, ಓದಬೇಕು ಮತ್ತು ಬರಿಬೇಕು. ಗೊತ್ತಾಯ್ತಾ? ನೋಡಿ ಇನ್ನೊಂದ್ಸತಿ ಏನು ಮಾಡ್ತೀನಿ, ಬರಿಬೇಕು. ಆ ಈ ಊ ಊ ಆ ಈ ಊ ಊ ರು ಎ ಎ ಐ ಎ ಎ ಐ ಓ ಓ ಔ ಓ ಓ ಔ ಆಹಾ ಆಹಾ. ಇವಿಷ್ಟು ಸ್ವರಾಕ್ಷರ ನೋಡಲಿ ನಿಮ್ಗೆ ಹೇಳ್ಕೊಡ್ಕೊಂತ 2 ಸತಿ ನಾನು ಏನು ಮಾಡಿದೆ, ಇಲ್ಲಿ ಸ್ವರಾಕ್ಷರಗಳನ್ನು ಬರ್ದ್ವಿ. ಎಷ್ಟು ಅಂತ ಹೇಳಿಸಿ, 1 2 3 4 5 6 7 8 9 10 11 12 13 14 15. ಹೌದಾ? ಇವೇನು ನಿಮ್ಗೆ ಭಾಳ ಈಸಿ. ಸೆಕೆಂಡ್ ಸ್ಟ್ಯಾಂಡರ್ಡು ಆಮೇಲೆ ಫೋರ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದೇನು ಬರೆಯೋದು ಭಾಳ ಡಿಫಿಕಲ್ಟ್ ಅನಿಸಿಲ್ಲ. ಅದರ ಸಲುವಾಗಿ ನೀವು 2 ಸತಿ ಬರಿಬೇಕು, 5 ಟೈಮ್ಸ್ ಬರಿಬೇಕು. ಆ ಈ ಊ ಊ ರು ಎ ಎ ಐ ಓ ಓ ಔ ಆಹ. ನೋಡ್ರಿ
ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಯಾವ ಥರ ನಮ್ಮ ಮಾತೃಭಾಷೆ ನಮ್ಗೆ ಬಹಳ ಹತ್ತಿರವಾದದ್ದು, ಆಮೇಲೆ ಬಹಳ ಮುಖ್ಯವಾದದ್ದು. ಅದರಲ್ಲಿ ನಾವು ಅನ್ನೋ ಅಕ್ಷರದಿಂದ ಅಕ್ಷರಾಭ್ಯಾಸವನ್ನು ಅಥವಾ ಕನ್ನಡ ಭಾಷೆಯನ್ನು ನಾವು ಏನು ಮಾಡ್ತೀವಿ, ಕಲಿಯೋಕೆ ಪ್ರಾರಂಭ ಮಾಡ್ತೀವಿ. ಆಮೇಲೆ ಈ ಅಕ್ಷರಗಳನ್ನು ಯಾವ ಥರ ಬರಿಬೇಕು, ಆಮೇಲೆ ಯಾವ ಥರ ಉಚ್ಚಾರಣೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಏನು ಹೇಳ್ಕೊಟ್ಟಿದ್ದೀನಿ. ನಾನು ಕೊಟ್ಟಂಥ ಹೋಮ್ವರ್ಕ್ನ ಕರೆಕ್ಟಾಗಿ ಮಾಡಿರಿ. ಮುಂದಿನ ವಿಷಯವನ್ನು ಮುಂದಿನ ಕ್ಲಾಸ್ ಒಳಗೆ ಹೇಳ್ತೀನಿ. ಓಕೆ.